ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು. ಯಕ್ಷಗಾನ ಕಲಾವಿದರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲೇ ಹಿಂದೂಗಳ ವಿರೋಧಿ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಬಿಳಿಮಲೆ ಅವರು ಇದೀಗ ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಕೃತಿಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಿಳಿಮಲೆ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತ್ಯವನ್ನ ಹೇಳೋದಕ್ಕೆ ಹಿಂಜರಿಯಬಾರದು. ಮೇಳಕ್ಕೆ ಅಂತ ಹೇಳಿ 6-8 ತಿಂಗಳು ತಿರುಗಾಟದಲ್ಲೇ ಇರ್ತಾರೆ. ಅವರಿಗೆ ಯಾರೂ ಹೆಣ್ಣು ಕೊಡ್ತಾ ಇರಲಿಲ್ಲ. ಅಲ್ಲಿನ ಸ್ತ್ರೀ ವೇಷಧಾರಿಗಳು ಒತ್ತಡದಲ್ಲಿ ಇರ್ತಾ ಇದ್ರು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಲಿಂಗ ಕಾಮ ನಿರಾಕರಿಸಿದರೆ ಭಾಗವತರು ಪದ್ಯವನ್ನೇ ಕೊಡ್ತಾ ಇರಲಿಲ್ಲ. ಅವಕಾಶ ಇಲ್ಲದೆ ಹೋದ್ರೆ ಬದುಕೇ ಇಲ್ಲವೆಂಬ ಒತ್ತಡವನ್ನ ಹಾಕಲಾಗ್ತಾ ಇತ್ತು ಅಂತ ಹೇಳಿ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಹೌದು. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತಾವೆ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನದ ಒಳಗಡೆ. ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು ಈಗೆಲ್ಲ ಆಗ್ತಾರಲ್ಲ. ನನ್ನ ಫಸ್ಟ್ ಕ್ರಶ್ ದೀಪಿಕಾ ಪಡ್ಕೊನೆ, ನನ್ನ ಫಸ್ಟ್ ಕ್ರಶ್ ಅವಳು ಇವಳು. ನಾನು ಹೇಳುದು ನಮ್ಮ ಫಸ್ಟ್ ಕ್ರಶ್ ಸ್ತ್ರೀ ವೇಷಧಾರಿ ಯಕ್ಷಗಾನ ಕಲಾವಿದರು. ಅವರು ನಾವು ಚಿಕ್ಕದಿದ್ದಾಗ 5ನೇ 6ನೇ ಇದ್ದಾಗ ಬಂದು ರಂಗದ ಮೇಲೆ ಕುಡಿದ್ರೆ ಏನ್ ಚಂದ, ನಮ್ಮ ಲೈನೇ ಲೈನ್. ಆಮೇಲೆ ಅವರೆಲ್ಲ ನಾವೆಲ್ಲ ಅದು ಬೇರೆ. ಬಟ್ ನಮ್ಮ ಫಸ್ಟ್ ಕ್ರಶ್ಗಳು ಯಾವಾಗಲೂ ಕೂಡ ಅಷ್ಟು ಚಂದ ಇರ್ತಾರೆ ವೇಷ. ಅವ್ರ ಮೇಲೆ ಕಣ್ಣು ನೋಡಿ. ಇದು ಕಲಾವಿದರ ನಡುವೆ ಒಂದು ಸಂಬಂಧ, ಆ ಸಂಬಂಧ ಹುಟ್ಟು ಹಾಕುವ ಬಿಕ್ಕಟ್ಟುಗಳು. ಆ ಕಲಾವಿದ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರ ಅವನಿಗೆ ಹೆಚ್ಚು ಮಧ್ಯ ಕೊಡುದು. ಹೌದು, ಅವ್ರು ಸೇರಿ ತಿಳಿಸ್ಕೊಳ್ತಾರೆ ರಂಗಭೂಮಿಗಳ ಹಾಕೊಳ್ತಾರೆ. ಮುಂದಿನ ವರ್ಷ ಮೇಳವೇ ಸಿಗುದಿಲ್ಲ ಇವನಿಗೆ, ಅವನ ಬದುಕಿನ ಪ್ರಶ್ನೆ. ಸೊ ನನ್ನ ಕಲೆ, ದೈಹಿಕ ಕಾಮನೆಗಳು ಇವೆಲ್ಲ ಒಂದು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬಗೆ ಇದೆಯಲ್ಲ, ಇವೆಲ್ಲ ವಿದ್ವಾಂಸರು, ಜಾನಪದ ವಿದ್ವಾಂಸರು ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ, ಯಾರ ಭಾವನೆಗಳು ನೋವಾಗದ ಹಾಗೆ ಅಕ್ಷರದಲ್ಲಿ ಸುಂದರವಾಗಿ ಬರೆಯುವ ಕಲೆಯನ್ನ ಕಲಿತುಕೊಂಡ್ರೆ ಯಕ್ಷಗಾನ ಜಾನಪದಕ್ಕೆ ಇನ್ನೊಂದು ಹೊಸ ಆಯಾಮ ಬರ್ತದೆ. ಈ ಅರ್ಥದಲ್ಲಿ ನನಗೆ ನಾವು ಕೂಗುವ ಕೂಗು ತುಂಬಾ ಸಂತೋಷ ಪಟ್ಟ ಕೃತಿ ಇದು. ಸೊ ಯಕ್ಷಗಾನದ ಒಳಗಡೆ ಹೋಮೋಸೆಕ್ಸ್ ಬೆಳೀತದೆ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತಾವೆ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕ ಸಲಿಂಗಿಗಳು ಅಂತ ಹೇಳಿ ಬಿಳಿಮಲೆ ಅವರು ಕೊಟ್ಟಿರುವಂತಹ ಹೇಳಿಕೆ ಇದೀಗ ಕಲಾವಿದರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ. ಮೊದಲೇ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾರೆ ಅನ್ನುವಂತಹ ಒಂದು ಆರೋಪ ಕೂಡ ಅವ್ರ ಮೇಲಿದೆ. ಇದೀಗ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ? ರಮ್ಯ, ಏನು ಬಿಳಿಮಲೆ ಅವರು ಮೈಸೂರಿನಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಹೇಳಿಕೆ ನಿಜಕ್ಕೂ ಕೂಡ ಯಕ್ಷಗಾನ ಕಲಾವಿದರಲ್ಲಿ ಒಂದು ಬೇಸರ ಮತ್ತೆ ಆಕ್ರೋಶವನ್ನ ಹೊರಹಾಕುವಂತೆ ಮಾಡಿದೆ. ಅವರ ಹೇಳಿಕೆ ಬಹಳ ತೀಕ್ಷ್ಣವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಅನ್ನುವ ಹೇಳಿಕೆಯನ್ನ ಕೊಡುವ ಮೂಲಕವಾಗಿ ಇದೀಗ ವಿವಾದಕ್ಕೆ ಗುರಿಯಾಗಿದ್ದಾರೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಬಿಳಿಮಲೆ ಅವರು. ಅಂದ್ರೆ ಅವರು ಅದಕ್ಕೆ ಕೊಡುವಂತಹ ಸ್ಪಷ್ಟೀಕರಣ ಏನಂತ ಹೇಳಿದ್ರೆ, ಯಕ್ಷಗಾನ ಕಲಾವಿದರು ಮೇಳಕ್ಕೆ ಹೋದ ಸಂದರ್ಭದಲ್ಲಿ 6-7 ತಿಂಗಳಾಗ್ತಾ ಇತ್ತು, ಮನೆಗೆ ಬರ್ತಾ ಇರಲಿಲ್ಲ. ಜೊತೆಗೆ ಮನೆಯಲ್ಲೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದ್ರೆ ಬಹುತೇಕ ಅಲ್ಲಿರ್ತಕ್ಕಂಥ ಸ್ತ್ರೀ ವೇಷಧಾರಿಗಳು ಸಾಕಷ್ಟು ಒತ್ತಡಕ್ಕೆ ಸಿಲುಕ್ತಾ ಇದ್ರು. ಅವರ ಮೇಲೆ ಈ ಭಾಗವತರು ಬಹಳ ವ್ಯಾಮೋಹವನ್ನ ಇಟ್ಕೊಳ್ತಾ ಇದ್ರು. ಒಂದು ವೇಳೆ ಇವರು ಇವರ ಆಕ್ಷೇಪಣೆಗಳಿಗೆ ಇವರ ಸ್ವಭಾವಗಳಿಗೆ ಅವರು ರಿಯಾಕ್ಟ್ ಅನ್ನ ಮಾಡದೇ ಇದ್ದ ಸಂದರ್ಭದಲ್ಲಿ ಅವರು ಮೇಳದಲ್ಲಿ ಹಾಡುಗಳನ್ನ ತೇಲಿಸ್ಬಿಡ್ತಾ ಇದ್ರು. ಜೊತೆಗೆ ಅಲ್ಲಿ ಅವಮಾನ ಆಗುವ ರೇಟ್ನಲ್ಲಿ ಅವ್ರನ್ನ ಬಳಸ್ಕೊಳ್ತಾ ಇದ್ರು ಅನ್ನೋ ಒಂದು ಹೇಳಿಕೆಗಳು ಕೂಡ. ಹೀಗಾಗಿ ಭಾಗವತರ ತಾಳಕ್ಕೆ ತಕ್ಕಂತೆ ಇವರು ಮೇಳದಲ್ಲಾಗ್ಲಿ ಜೊತೆಗೆ ಹೊರಗಾಗ್ಲಿ ಕುಣಿಬೇಕಾಗಿತ್ತು. ಹೀಗಾಗಿ ಬಹುತೇಕರಿಗೆ ಅವ್ರಿಗೆ ಹೆಣ್ಣನ್ನ ಕೊಡ್ತಾ ಇರಲಿಲ್ಲ. ಹೀಗಾಗಿ ಅವರು
ಭಾಗವತರೆಲ್ಲರೂ ಕೂಡ ಏನು ಯಕ್ಷಗಾನ ಕಲಾವಿದರೆಲ್ಲರೂ ಕೂಡ ಈ ರೀತಿಯಾದಂತಹ ಸೆಲ್ಲಿಂಗ ಕಾಮದಲ್ಲಿ ತೊಡ್ಕೊಂಡಿದ್ರು ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ನಿಜಕ್ಕೂ ಕೂಡ ಆ ವಲಯದಲ್ಲಿ ಯಕ್ಷಗಾನ ಕಲಾವಿದರ ವಲಯದಲ್ಲಿ ಇದೀಗ ಬೇಸರ ಮತ್ತೆ ಬಿಳಿಗಿರೆ ಅವರ ಮೇಲೆ ಆಕ್ರೋಶವನ್ನ ಹೊರಹಾಕುವಂತೆ ಮಾಡಿದೆ. ಮೈಸೂರಿನಲ್ಲಿ ನಡೆದಂತ ಈ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಂತ ಹೇಳಿಕೆಗೆ ಅವರೇ ಇದೀಗ ಸ್ಪಷ್ಟೀಕರಣವನ್ನ ಕೊಡ್ಬೇಕು. ಜೊತೆಗೆ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಮಂಡಳಿಯವರು ಇವರ ಮೇಲೆ ಯಾವ ರೀತಿ ತಿರುಗಿ ಬೀಳುತ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತದ್ದು ಇದೀಗ ಆ ಒಂದು ಕಲಾವಿದರ ವರ್ಗಕ್ಕೆ ಮಾಡಿರ್ತಕ್ಕಂತಹ ಬಹುದೊಡ್ಡ ಏನು ಬೇಸರ ಮತ್ತೆ ಅಪಮಾನದ ಮಾತುಗಳನ್ನ ಆಡಿರುವಂತ ಬಿಳಿಮಲೆ ವಿರುದ್ಧ ಆಕ್ರೋಶ ಕೂಡ ಹೊರ ಹಾಕ್ತಾ ಇರುವಂತದ್ದು. ರಮ್ಯಾ, ಸುರೇಶ್, ಸತ್ಯವನ್ನ ಹೇಳೋದಕ್ಕೆ ಹಿಂಜರಿಬಾರದು ಅನ್ನುವಂತಹ ಮಾತುಗಳನ್ನ ಕೂಡ ಅವರು ಈ ಸಂದರ್ಭದಲ್ಲಿ ಆಡಿದ್ದಾರೆ. ಇದರ ಉದ್ದೇಶ ಆದ್ರೂ ಏನಿರಬಹುದು ಅಂತ ಹೇಳಿ. ಬಹಳ ಮುಖ್ಯವಾಗಿ ಸತ್ಯವನ್ನ ಹೇಳೋಕೆ ಹಿಂಜರಿಬಾರ್ದು ಅಂತ ಹೇಳಿದ್ರು ಕೂಡ ಇವರ ಬಳಿ ದಾಖಲೆಗಳನ್ನ ಇಟ್ಕೊಂಡು ಮಾತನಾಡಬೇಕು ಅನ್ನೋದು ಕೂಡ ಕೆಲವರ ಪ್ರಶ್ನೆ. ಇವರ ಬಳಿ ಆಗಿದ್ರೆ ಇವರ ಬಳಿ ದಾಖಲೆಗಳು ಏನಿದೆ, ಇವರ ಒಂದು ಸಾಕ್ಷ್ಯ ಪುರಾವೆಗಳು ಏನಿದೆ ಅನ್ನೋ ಒಂದು ಕೂಡ ಏನು ಯಕ್ಷಗಾನ ಕಲಾವಿದರು ಈಗಾಗಲೇ ಪ್ರಶ್ನೆಯನ್ನ ಕೂಡ ಇದೀಗ ಮಾಡ್ತಿದ್ದಾರೆ. ಹೀಗಾಗಿ ಸತ್ಯವನ್ನ ಹೇಳೋದಕ್ಕೆ ಹಿಂಜರಿಬಾರದು ಅನ್ನೋ ಒಂದು ಹೇಳಿಕೆಯನ್ನ ನೀಡುವ ಮೂಲಕವಾಗಿ ಏನು ಬಿಳಿಮಲೆ ಅವರು ಈ ರೀತಿಯಾದ ಕೆಂಗಣಿಗೆ ಗುರಿಯಾಗಿದ್ದಾರೆ. ಹಂಗಾದ್ರೆ ಸಾಕಷ್ಟು ಸತ್ಯಗಳನ್ನ ನೇರವಾಗಿ ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಆಗೋಲ್ಲ ಅಂತಹ ಸತ್ಯಗಳನ್ನು ಕೂಡ ಬಿಳಿಮಲೆ ಅವರು ಹೇಳ್ತಾರ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಯಕ್ಷಗಾನ ಕಲಾವಿದರು ಈಗಾಗಲೇ ಮಾಡ್ತಾ ಇರುವಂತದ್ದು. ರಮ್ಯಾ.